20ವರೆಗೆ ಹರಿಸಲಿಲ್ಲ ಅಂದ್ರೆ ಏನೋ ಹೇಳಿದ್ರಲ್ಲಿ ಕೈಗೆ ಬಂದು ಕುತ್ತು ಬಾಯಿಗೆ ಬರ್ದಂಗೆ ಆಗ್ತದೆ ನಮ್ಮ ರೈತರ ಪರಿಸ್ಥಿತಿ. ಎಣ್ಣೆ ಕುಡಿ ಪರಿಸ್ಥಿತಿ ಬರ್ತದೆ. ರೈತರ ಜೊತೆಗೆ ಸೇರಿಕೊಂಡು ರಸ್ತೆಗೆ ಇಳಿತಕ್ಕಂಥ ಕೆಲಸ ವೆಂಕಟಪ್ಪ ನಾಯಕ್ ಮಾಡ್ತಾನೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಇಷ್ಟಿರಬೇಕು. ಅಂದ್ರೆ ಏಪ್ರಿಲ್ 20ರವರೆಗೆ ಕಾಲುವೆಗೆ ನೀರು ಹರಿಸುವ ಮೂಲಕ ಭತ್ತ ಬೆಳೆದ ರೈತರನ್ನ ಕಾಪಾಡಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್. ಪಟ್ಟಣದ ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಾನ್ವಿ ಮತ್ತು ಸಿರವಾರ ತಾಲೂಕುಗಳಲ್ಲಿ ಬೇಸಿಗೆಯಲ್ಲಿ ರೈತರು 1 ಲಕ್ಷ ಎಕರೆಯಲ್ಲಿ ಭತ್ತವನ್ನು ನಾಟಿ ಮಾಡುತ್ತಾರೆ. ಆದರೆ ಈ ಬಾರಿ ಕಾಲುವೆಯಿಂದ ಸಮರ್ಪಕವಾಗಿ ನೀರು ಹರಿಸದೇ ಇರುವುದರಿಂದ ಕೇವಲ 50,000 ಎಕರೆಯಲ್ಲಿ ಮಾತ್ರ ರೈತರು ಭತ್ತವನ್ನು ಬೆಳೆಯುವುದಕ್ಕೆ ಸಾಧ್ಯವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು, ಶಾಸಕ ಹಂಪಯ್ಯ ನಾಯಕ ರೈತರ ಜಮೀನಿಗೆ ಕಾಲುವೆ ನೀರು ಹರಿಸುವುದಕ್ಕೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ರೈತರು ಇಂದು ಸಂಕಷ್ಟವನ್ನ ಎದುರಿಸಬೇಕಾಗಿದೆ ಎಂದರು. ನಮ್ಮ ಈ ಭಾಗದ ಮುಖಂಡರು ಕೊಡಗು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರಿಗೆ ನಾನು ಮನವಿನೂ ಮಾಡ್ತೀನಿ, ಒತ್ತಾಯ ಮಾಡ್ತೀನಿ. ಆ ನಿಟ್ಟಿನಲ್ಲಿ ಏಪ್ರಿಲ್ 20ರವರೆಗೆ ಕಾಲುವೆಗೆ ನೀರು ಹರಿಸ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. 23.786 TMC ಇವತ್ತು ನೀರಿನ ಲಭ್ಯತೆ 1,75,000 ಎಕರೆ ನೀರಾವರಿ, ಟೋಟಲ್ ನೀರಾವರಿ ಪ್ರದೇಶ ಇತ್ತು. ಈಗ ಏನ್ ಮಾಡಿದ್ದಾರೆ, ಈಗ ಬೇಸಿಗೆಯಲ್ಲಿ ನಮ್ಮ ಮಾನ್ವಿ ಮತ್ತು ಸಿರುವಾರದ ರೈತರು 50,000ಕ್ಕೂ ಅಧಿಕ, 50,000ಕ್ಕೂ ಅಧಿಕ 60% ಮಾತ್ರ ಭತ್ತ ನಾಟಿ ಮಾಡಿದ್ದಾರೆ.